ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಕರ್ತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ಪ್ರಿಯರೇ, ನಮ್ಮಲ್ಲಿರುವಂತಹ ಆಸ್ತಿಯನ್ನಾಗಲಿ, ಮನೆಯನ್ನಾಗಲಿ ಅಥವಾ ಹಣವನ್ನಾಗಲಿ, ನಮ್ಮ ಬೆಳ್ಳಿ ಬಂಗಾರವನ್ನಾಗಲಿ ಯಾರಾದರೂ ಕದ್ದುಕೊಳ್ಳಬಹುದು ಅಥವಾ ಕಿತ್ತುಕೊಳ್ಳಲು ಸಾಧ್ಯವಾಗುತ್ತದೆ. ಆದರೆ ನಮ್ಮಲ್ಲಿರುವಂತಹ ಜ್ಞಾನವನ್ನ ಯಾರಿಂದಾದರೂ ಕಿತ್ತುಕೊಳ್ಳಲು ಸಾಧ್ಯವಾ ಅಥವಾ ಕದಿಯಲಿಕ್ಕೆ ಸಾಧ್ಯವಾ? ಇಲ್ಲ. ಆದರೆ ಜ್ಞಾನದ ಕುರಿತಾಗಿ ಸತ್ಯವೇದದಲ್ಲಿ ಒಂದು ವಾಕ್ಯವನ್ನ ನಾವು ನೋಡಿಕೊಳ್ಳೋಣ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಬರೆದಿದೆ: ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನ ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಪ್ರಿಯ ದೇವ ಮಕ್ಕಳೇ, ಸತ್ಯವೇದದಲ್ಲಿ ಬರೆದದೆ, ಯಾವನಿಗಾದರೂ ಜ್ಞಾನ ಕಡಿಮೆ ಆದರೆ ಅವನು ದೇವರ ಬಳಿಯಲ್ಲಿ ಕೇಳಿಕೊಳ್ಳಲಿ, ದೇವರು ಹಂಗಿಸದೆ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ ಎಂಬುದಾಗಿ. ನಾವು ಯಾರ ಬಳಿಯಲ್ಲಾದರೆ ಏನಾದರೂ ಒಂದು ಕೇಳಿದರೆ ಅದರ ಬದಲಾಗಿ ಮನುಷ್ಯರು ಏನು ಮಾಡುವವರಾಗಿದ್ದಾರೆ? ಏನನ್ನಾದರೂ ಕೇಳುವವರಾಗಿದ್ದಾರೆ. ಆದರೆ ದೇವರ ಬಳಿಯಲ್ಲಿ ನಾವು ಕೇಳುವಾಗ ದೇವರು ಉದಾರ ಮನಸ್ಸಿನಿಂದ ಹಂಗಿಸದೆ ಕೊಡುವವನಾಗಿದ್ದಾನೆ. ಪ್ರಿಯರೇ, ಯಾರಿಂದಾಗಲೂ ಸಾಧ್ಯವಾ ನಾವೇನಾದರೂ ಬೇಡಿದರೆ ಯಾರಾದರೂ ಫ್ರೀಯಾಗಿ ಕೊಡಲಿಕ್ಕೆ? ಇಲ್ಲ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಬಳಿಯಲ್ಲಿ ನಾವು ಏನನ್ನಾಗಲಿ ಬೇಡುವಾಗ ಆತನು ಅದನ್ನ ನೆರವೇರಿಸದೆ ಇರುವುದಿಲ್ಲ. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನ ಬಳಿಯಲ್ಲಿ ನಾವು ಏನನ್ನಾದರೂ ಬೇಡುವಾಗ ಆತನು ಅದನ್ನ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಪ್ರಿಯರೇ, ಯಾರಿಗಾದರೂ ಜ್ಞಾನ ಕಡಿಮೆಯಾದರೆ ಆತನ ಬಳಿಯಲ್ಲಿ ಕೇಳಿಕೊಳ್ಳಲಿ, ಆತನು ಅದನ್ನ ಕೊಡುವವನಾಗಿದ್ದಾನೆ. ನಮ್ಮ ಬಳಿಯಲ್ಲಿ ಜ್ಞಾನ ಒಂದಿದ್ದರೆ ಸಾಕು, ನಾವು ಏನನ್ನಾದರೂ ಕೊಡಲು ಜಯಿಸಲು ಅದು ಸಾಧ್ಯ. ನಮ್ಮಲ್ಲಿ ಜ್ಞಾನ ಒಂದಿದ್ದರೆ ನಮ್ಮ ಒಂದು ಜ್ಞಾನದಿಂದ ನಾವು ಎಲ್ಲವನ್ನ ಪಡೆಯಬಹುದು ಅಥವಾ ಜ್ಞಾನದಿಂದ ನಾವು ಜಯಿಸಲಿಕ್ಕೆ ಸಾಧ್ಯ. ಪ್ರಿಯರೇ, ಜ್ಞಾನವಂತೆಯು ತನ್ನ ಮನೆಯನ್ನ ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ಸ್ವಂತ ಕೈಯಿಂದ ತನ್ನ ಮನೆಯನ್ನ ಮುರಿದುಕೊಳ್ಳುವಳು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯುವಾಗ, ಅದೇ ಜ್ಞಾನ ನಮ್ಮಲ್ಲಿರುವಾಗ ನಮಗೆ ಯಾವ ರೀತಿಯಾಗಿ ನಮ್ಮ ಜೀವನವನ್ನ ನಡೆಸಬೇಕು, ನಾವು ಜ್ಞಾನದಿಂದ ಯಾರೊಟ್ಟಿಗೆ ನಾವು ಯಾವ ರೀತಿಯಾಗಿ ಮಾತನಾಡಬೇಕೆಂಬುದಾಗಿ ನಮ್ಮ ಒಂದು ಜ್ಞಾನವೇ ಅದು ಮೂಲವಾಗಿದೆ. ಪ್ರಿಯರೇ, ಯಾರಿಗಾದರೂ ಜ್ಞಾನ ಕಡಿಮೆಯಾದರೆ ಆತನಲ್ಲಿ ಬೇಡುವಾಗ ದೇವರು ಅದನ್ನ ಉದಾರ ಮನಸ್ಸಿನಿಂದ ಕೊಡುವನೆಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡುವ ಪ್ರಕಾರ ಈ ವಾಕ್ಯದಿಂದ ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮೊಂದಿಗಿರಲಿ. ಆಮೇಲೆ